hello guys, welcome back to our channel Sihi Vlogs. And ಇವತ್ತಿನ ವ್ಲಾಗ್ ಬಂದು ಒಂದು ಚಾಲೆಂಜ್ ವ್ಲಾಗ್ ಆಗಿರುತ್ತೆ. ಅದು ಕುಕ್ ವರ್ಸಸ್ ನಾನ್ ಕುಕ್ ಆಗಿರುತ್ತೆ. ಜೀವಿತ ಮತ್ತೆ ಆಶೀಶ್ ಪೇರ್ ಆಗ್ತಾನೆ. ಇವಾಗ ಆಶೀಶ್ ಸ್ವಲ್ಪ ಮಲ್ಕೊಂಡಿದ್ದಾನೆ, ಅದಾದ್ಮೇಲೆ ಅದೇ ರೆಸ್ಟ್ ಅಲ್ಲಿ ಇದ್ದಾನೆ, ಆಮೇಲೆ ಬರ್ತಾನೆ. ಇನ್ನ ನಾನು ಜಾನು ಒಂದು ಪೇರ್ ಆಗಿರ್ತೀವಿ. ಅಂಡ್ ಎಸ್, ಸೊ ಅದಕ್ಕೆ ಒಂದಷ್ಟು ಐಟಮ್ಸ್ ತರಿಸ್ಕೊಂಡಿದ್ದೀವಿ. ನಾವು ಏನೇನು ಐಟಮ್ಸ್ ಮಾಡ್ತೀವೋ ಸೊ ಬನ್ನಿ ಅದು ನೋಡೋಣ. ಇದೆಲ್ಲ ನಾವು ಮಾಡೋ ಡಿಶ್ಗೆ ಬೇಕಾಗಿರೋ ಐಟಮ್ಸು, ಇದೆಲ್ಲ ಜೀವಿತ ಮಾಡೋ ಡಿಶ್ಗೆ ಬೇಕಾಗಿರೋ ಐಟಮ್ಸ್. ಎಸ್, ಸೊ ಲೆಟ್ಸ್ ಗೆಟ್ ಇನ್. ಒಂದು ಅವಾಗವಾಗ ಮಮ್ಮಿ ಚಾಲೆಂಜಸ್ ಕೊಡ್ತಾರೆ, ಸೇಮ್ ಲೈಕ್ ಬೇರೆ ಎಲ್ಲ ರಿಯಾಲಿಟಿ ಶೋಸಲ್ಲಿ ಹಿಂಗೆ ಚಾಲೆಂಜಸ್ ಕೊಡ್ತಾರೋ ಆ ಥರ ಮಮ್ಮಿ ಏನಾದರೂ ಡಿಫ್ರೆಂಟಾಗಿ ಕೊಡ್ತಾರಂತೆ. ಸೊ ಇವಾಗ ಇಲ್ಲಿ ನಾವು ಆಗಲೇ ಸ್ಟಾರ್ಟ್ ಮಾಡಿದ್ದೀವಿ. ನಮಗೆ ಫ್ರೋಝನ್ ಪ್ರಾನ್ಸ್ ಬಂದುಬಿಟ್ಟಿದೆ. ಇವಾಗ ಇದನ್ನು ಕ್ಲೀನ್ ಮಾಡಬೇಕು. ಜೀವಿತ ಕಾರ್ನ್ ಎಲ್ಲ ನೀಟಾಗಿ ಬಿಡಿಸ್ಕೊತಿದ್ದಾಳೆ ಆಲ್ ಡಿಶ್ಗೆ. ಹಾಂ, ವಾಟ್ ಯು ಮೇಕಿಂಗ್ ಜೀವಿತ? ಸೀಕ್ರೆಟ್. ಸ್ವಲ್ಪ ಜೋರಾಗಿ ಮಾತಾಡೋದು ಜೀವಿತ. ನಾವು ನಾನ್ ಕುಕ್ ಅಲ್ವಾ, ಎಲ್ಲ ಈಸಿ ಮಾಡ್ತೀವಿ. ಲಾಸ್ಟ್ ನೋಡಿ ಏನು ಮಾಡ್ತೀವಿ. ಓಕೆ, ಜೀವಿತ ಸರ್ಪ್ರೈಸ್. ಸೊ ಇದು ಬಿಡಿಸ್ಕೊಂಡ್ಮೇಲೆ ನೋಡುವ. ಆ್ಯಂಡ್ ನಾವಿಲ್ಲಿ ವಾಟರ್ ಬಾಯ್ಲ್ ಮಾಡೋಕ್ಕೆ ಇಕ್ಕಿದ್ದೀರಿ, ಬಿಕಾಸ್ ಪ್ರಾನ್ಸ್ ಫುಲ್ಲು ಫ್ರೋಸ್ ಆಗಿಬಿಟ್ಟಿದೆ. ಈಗ ಸ್ವಲ್ಪ ಮೆಲ್ಟ್ ಆಗ್ತದೆ, ನೋಡಬೇಕು ಅದು ಎಂತಾಗುತ್ತೆ ಅಂತ. ಆ್ಯಂಡ್ ಇವಾಗ ನಾವು ಚಿಕನ್ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಎಸ್, ಎಷ್ಟೊತ್ತಿಗೆ ಮುಗಿಸ್ತೀರಾ? ಜೊತೆ ಎಷ್ಟೊತ್ತಿಗೆ ಮುಗಿಸ್ತೀಯ ಜೀವಿತ ನೀನು? ಇವಾಗ 3 ಈಗ 3 ಎಕ್ಸಾಕ್ಟ್. ಓಕೆ, ಎಕ್ಸಾಕ್ಟ್ 3. ನಮ್ಗೊಂದು 2.5 hours ಸಾಕು. ನಮ್ಗೂ ಸಾಕು. 2.5 ಅಂದ್ರೆ 5 ನೀವು 5:30. 5:30. ಹಾಫ್ ಅಂದಿಲ್ಲ ನಾನು. ಓಕೆ, ಸೊ ಗೈಸ್ ಇವಾಗ ಪ್ರಾನ್ಸ್ ಬಿಟ್ಕೊಂಡಿದೆ. ಇವಾಗ ಇದನ್ನು ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಆ್ಯಂಡ್ ಇಲ್ಲಿ ಚಿಕನ್ಗೆ ಮ್ಯಾರಿನೇಟ್ ಮಾಡ್ತೀವಿ. ನಿಮ್ಮ ಟೈಮಿಂಗ್ಸಲ್ಲೆಲ್ಲ 2 ಅವರ್ ಕೊಡ್ತಾರೆ ಅಡುಗೆ ಮಾಡೋಕೆ. ಅಮ್ಮ ನಾವು ಆ ಥರ ನಾವೆಲ್ಲ ಶೆಫ್ಸ್ ಅಲ್ಲ, ಬೇಸಿಕ್ಲಿ ನಾವು ಶೆಫ್ಸ್ ಅಲ್ಲ ನಾವು. ನೀನು ಹೋಗ್ಬಾ, ನೀನು ಬರಬೇಡ ಇಲ್ಕ. ಹೋಮ್ ಕುಕ್ಸ್. ಎಸ್. ಸೊ ಗೈಸ್, ಇನ್ನು ನಾನು ಜಾನು ಪ್ರಾನ್ಸ್ ಗೀ ರೋಸ್ಟ್ ಮಾಡೋಣ ಮತ್ತು ಚಿಕನ್ ಮೇಥಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಇವಾಗ ಇನ್ನು ಇಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡ್ತಾಯಿದ್ವಿ. ಇದಕ್ಕೆ ಏನೇನು ಹಾಕಿದ್ದೀವಿ ಅಂತ ನೋಡೋಣ ಬನ್ನಿ. ನನಗೆ ಇಲ್ಲಿ ಸಾಲ್ಟು, ಬ್ಲ್ಯಾಕ್ ಪೆಪ್ಪರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಕೊರಿಯಂಡರ್ ಪೌಡರು ಮತ್ತು ಇವಾಗ ಕರ್ಡ್ ಹಾಕಬೇಕು. ಲೆಮನ್ ಜ್ಯೂಸ್ ಆಗಿದೆ. ಕರ್ಡ್ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಟರೆ ಆಯಿತು. ಮತ್ತು 30 minutes ಮ್ಯಾರಿನೇಷನ್ಗೆ ಬಿಡಬೇಕಿದ್ರೆ. ನಾನಿಲ್ಲಿ ಪ್ರಾನ್ಸ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಇವಾಗ 4 ನೀಟಾಗಿ ಕ್ಲೀನಾಗಿರೋದು ಇಷ್ಟಿದೆ. ಕರ್ಡ್ ಫ್ರಿಜ್ಜಲ್ಲಿದೆ. ಜೀವಿತ ಇಸ್ ಆನ್ ಕಾರ್ನ್. ಆಯಿತು, ಕಾಯಿನ್ ಅಂತೀನಿ. ಕಾರ್ನ ಬಿಡಿಸಿದ್ದು. ಇನ್ನು ಇದನ್ನು ಬೇಯಿಸ್ಬೇಕಾಗತ್ತೆ. ಪ್ರಾನ್ಸ್ ಈ ಥರ ಕ್ಲೀನಾಗಿದೆ. ಇನ್ನು ಇವಾಗ ಪ್ರಾನ್ಸ್ಗೆ ಹುರ್ಕೊಳಕ್ಕೆ ಏನಂತಾರೆ ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಎಸ್, ಜಾನು ಇವಾಗ ಮಸಾಲಾನ ಟಾಸ್ ಮಾಡ್ಕೊತಿದ್ದಾಳೆ. ಇದಕ್ಕೆ ಧನಿಯಾ ಸೀಡ್ಸು ಮತ್ತು ಜೀರಾ, ಸೋಂಪು, ಪೆಪ್ಪರು ಮತ್ತು ಮೇಥಿ ಸೀಡ್ಸು, ಚಕ್ಕೆ, ಲವಂಗ. ಚಕ್ಕೆ ಒಂದಿಷ್ಟು ಎತ್ಕೊಂಡಿದ್ದಾಳೆ, ಲವಂಗ ಒಂದು 4, ಸೋಂಪಿನೆಲ್ಲ ಇಷ್ಟಿಷ್ಟು ಸ್ವಲ್ಪ ಹಾಕ್ಕೊಬೇಕು. 1 ಟೀ ಸ್ಪೂನು ಸಾಕು. ಸೊ ಗೈಸ್, ಇನ್ನು ಇವಾಗ ಹುರ್ಕೊಂಡಿರೋದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಡ್ರೈ ಚಿಲ್ಲಿ ಒಂದು 3 ಹಾಕ್ಕೊಂಡು ನೆನೆಸ್ಕೊಂಡಿದ್ವಿ. ಇದೊಂದು ಹಾಕ್ತೀವಿ. ಇದು ಕಾಶ್ಮೀರಿ ಚಿಲ್ಲಿ 3 ತೊಗೊಂಡಿದ್ದೀವಿ, ಜಸ್ಟ್ ಕಲರ್ಗೋಸ್ಕರ. ಇದರಲ್ಲಿ ಎಕ್ಸ್ಟ್ರಾ ಗಾರ್ಲಿಕ್ ಮತ್ತು ಶುಂಠಿ ಹಾಕ್ಕೊಂಡಿದ್ದೀವಿ. ಶುಂಠಿ ಇಷ್ಟು ಮತ್ತು ಟ್ಯಾಮ್ರಿನ್ ಹುಣಸೆಹಣ್ಣು. ಈಗ ಇಬ್ಬರು ಸ್ಟಾಪ್ ಮಾಡ್ಬಿಡ್ರಿ, ಒಬ್ಬರು ಮಾತ್ರ ಕುಕ್ ಮಾಡ್ರಿ. ಯಾರು? ನೀನ್ ಕುಕ್ ಮಾಡು. ಜಾನು ಹೇಳ್ತಾರೆ. ಜಾನು ಏನು ಯೂಸ್ ಮಾಡಂಗಿಲ್ಲ, ಕೈ ಎಲ್ಲಾನು. ಜಾನು ಗಟ್ಟಿ ಪೇಸ್ಟ್ ಏನು ಊಟನೇ ಇಲ್ಲ. ಆರಾಮಾಗಿ ಕುತ್ಕಮ್ಮ. ಸೇರ್ಕೊಡ್ಲ? ಬೇಕಾದ್ರೆ ಚೇರು ಕೊಡ್ಲಿ. ವಾಟರ್ ಬೇಕು. A few inches later. ಅದು ಇನ್ನೂ ಫುಲ್ ಹೋಗ್ಬೇಕು, ಪೇಸ್ಟ್ ಎಲ್ಲ ಇನ್ನೂ ಸಾಫ್ಟ್ ಆಗಬೇಕಾ? ಓಕೆ.
ಏ ಬೇಕಾ ಪೇಸ್ಟ್ ತಿಂತ್ಯಾ ನಾನು ಕೊಡ್ತೀನಿ. ಪ್ರಾನ್ಸ್ ಹೊಳ್ದಿಕ್ಕಿರ ತಿಂತ್ಯಾ? ಪ್ರಾನ್ಸ್ ಹೊಳ್ದಿಕ್ಕಿರ ತಿಂತ್ಯಾ? ತಿಂತ್ಯಾ? ಯಾವ್ದು ಬೇಕು ಹೇಳು? ಪೇಸ್ಟ್ ಬೇಕಾ ಪ್ರಾನ್ಸ್ ಬೇಕಾ? ಸ್ಮೂತ್ ಬಂದೈತೆ ನೋಡಿ. ಸೊ ಗೈಸ್ ಇದು ಹಿಂಗಿರ್ಬೇಕು, ಸ್ಮೂತಾಗಿ. ಹಾಂ, ತಿಕ್ ಪೇಸ್ಟ್ ಒಂಚೂರು ಫೀಲ್ ಆಗಬಾರ್ದು, ಸಾಫ್ಟ್ ಇರಬೇಕು. ಓಕೆ, ನೆಕ್ಸ್ಟ್. ಸೊ ಗೈಸ್, ಇನ್ನು ಆಶೀಶ್ ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ, ರೆಸ್ಟ್ ಮಾಡ್ತಿದ್ದ. ಮತ್ತು ಜೀತ ಒಬ್ಳೆ ಅಂತ ಅಂದ್ಬಿಟ್ಟು ಅಮ್ಮ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು, ಅದು ಅವಳಿಗೆ ಬೋನಸ್ಸು. ಸೊ ಅಮ್ಮ ಅವಳಿಗೇನಷ್ಟು ಟಾಸ್ಕ್ ಕೊಟ್ಟಿಲ್ಲ, ಬರೀ ನಮ್ಮಿಬ್ಬರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ರು. ಆ್ಯಂಡ್ ಜೀತಾಗೂ ಹೆಲ್ಪ್ ಮಾಡ್ತಿದ್ರು. ಸೊ ಗೈಸ್, ಇವಾಗ ಪ್ರಾನ್ಸ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಅದಕ್ಕೆ ಇದೊಂದು 250 ಗ್ರಾಮ್ಸ್ ಆಫ್ ಪ್ರಾನ್ಸ್. ಇದಕ್ಕೆ ನಾನು ಓಕೆ, ಹಾಂ, ಚಪ್ಪು. ಟರ್ಮರಿಕ್ ಪೌಡರು, ಲೆಮನ್ನು. ಹಾಫ್ ಲೆಮನ್, ಫುಲ್ ಲೆಮನ್? ಹಾಫ್ ಹಾಕು ಸರ್. ಫಸ್ಟ್ ಇದು ಹಾಕ್ಬಿಡು, ಚಿಲ್ಲಿ ಪೌಡರ್ ಹಾಕು. ಲೆಮನ್ ಹಾಕೋದು ಬೇಡ? ಆಮೇಲೆ ಹಾಕು, ಚಿಲ್ಲಿ ಪೌಡರ್ ಹಾಕ್ಬಿಡು ಫಸ್ಟು. ಏನೇ ಬಿಡಿಸಿದ್ರು ಉಪ್ಪೆಲ್ಲ ಹಾಕ್ಬಿಡ್ತಿಲ್ಲ, ಒಂದು ಚಿಟ್ಕೆ ಜಾಸ್ತಿ ಹಾಕ್ಬೇಡ. ಮತ್ತೆ ಹಾಕ್ತೀವಾ? ಇಲ್ಲ, ಆರು ಬೇಡ, ಸಾಕು. ಚಿಲ್ಲಿ ಹಾಕಿದೆಯಲ್ಲ. ನೆಕ್ಸ್ಟ್ ಲೆಮನ್ ಹಾಕ್ಲಾ? ಸೊ ಗೈಸ್, ಇವಾಗ ಚಿಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ, ಅಂದರೆ ಅದರಲ್ಲಿ ಒಂದು ಟೀ ಸ್ಪೂನ್ ಸೀಡ್ಸ್ ಎಲ್ಲ ಹಾಕ್ಬೇಡ. ಬಿತ್ತಾ? ಅಷ್ಟಿಲ್ಲ, ಫ್ರೈ ಮಾಡಿಲ್ಲ, ಏನೂ ಬಂದಿಲ್ಲ. ಕುಕಿಂಗ್. ಓಕೆ ಗೈಸ್, ಇದನ್ನ ಮ್ಯಾರಿನೇಟ್ ಮಾಡಬೇಕು. ಇದಾದ್ರೆ ನೀಟಾಗಿ ಮಸಾಲ ಹೀರ್ಕೊಳುತ್ತೆ. ಪ್ರಾನ್ಸ್ಗೆ ಇಡಲಿ ಅಂತ ಅಂದರೆ ಹೀರ್ಕೊಂಡ್ಬಿಡುತ್ತೆ ಬೇಗನೆ. ಒಂದು 15 ಮಿನಿಟ್ಸ್ ಸಾಕು. ಪ್ರಾನ್ಸ್ನು ಜಾಸ್ತಿ ಕುಕ್ ಮಾಡಬಾರ್ದು, ಚಿಕನ್ ಥರ. 10 to 15 ಮಿನಿಟ್ಸ್. ಅದು ಗೊತ್ತಾಗ್ಬಿಡುತ್ತೆ, ಅದು ಸೈಜ್ ಚಿಕ್ಕದಾಗ್ಬಿಡುತ್ತೆ. ಅದು ಫುಲ್ ಹಿಂಗೆ ಆಗಬೇಕು. ಆಯ್ತು ಜಿಜಾನ್, ನೀನೇ ಚಾಲೆಂಜ್, ಏನಾದರೂ ಚಾಲೆಂಜ್ ಕೊಡ್ಬೋದು. ನಾ ಅಮ್ಮಿ ಕುತ್ಕೊಂಡ್ಬಿಟ್ಟೇನೆ. ನಾನು ಕೊಟ್ಬಿಟ್ಟು ಕೂಸ್ಬಿಟ್ಟಿಲ್ಲ. ಎಷ್ಟು ಅವರ್ ಮಮ್ಮಿ? ಇವಾಗ ಜಾನು ಸೈಲೆಂಟ್ ಆಗಿರ್ಬೇಕು. ನೀನು 5 ಅವರ್ ಅಡುಗೆ ಮಾಡ್ತಿದ್ಯಾ? ಹೇಳ್ತೀನಿ, ಇನ್ನು ಮಿಕ್ಸ್ ಮಾಡಿ. ಓಕೆ, ನೆಕ್ಸ್ಟ್ ಆನಿಯನ್ ಕಟ್ ಮಾಡ್ಕೊ. ಸೊ ಗೈಸ್, ಆ್ಯಕ್ಚುಲಿ ಆಶೀಶ್ ಬರಬೇಕಿತ್ತು, ಅವ್ನು ಬಂದಿಲ್ಲ. ನಾನು ನಿನ್ನೆ ರೆಸ್ಟಲ್ಲಿದ್ದೆ, ಇವತ್ತು ಅವ್ನು ರೆಸ್ಟಲ್ಲಿದ್ದೆ. ಇವ್ರಿಂದಲೇ ಕೈಸಲ್ಲ. ಅದಕ್ಕೆ ಜಾನು ಗೊತ್ತಿಲ್ಲ. ಕೇಳುವುದು ಹೇಳುವುದು ಅಷ್ಟೇ ಜಾನು. ಎಷ್ಟು ಜನ ಹೆಂಗೆ ಬರ್ಗರ್ ಸಾಸ್ ಏನು ಹಾಕ್ಬೇಕಾದ್ರೆ ಗಾರ್ಲಿಕ್ ಪೌಡರ್ ಜಾಸ್ತಿ ಆಯ್ತಲ್ಲ, ಹುಳಿ ಸ್ವಲ್ಪ ಮೊದಲೇ ಬಿಡು. ಚಿಕನ್ ಖಾರ ಇರುತ್ತಲ್ಲ, ಮತ್ತೆ ಇಂಟ್ರೆಸ್ಟ್ ಖಾರ ಹಾಕ್ತು ಜಾನು. ಖಾರ ಹಾಕ್ಬೇಕು. ಹುಳಿ ಇರ್ತಂದ್ರೆ ಇಂಟ್ರೆಸ್ಟ್ ಖಾರ. ಜೀತಾಗಿದೆಲ್ಲ ಎಕ್ಸೆಪ್ಷನ್ಸ್ ಗೈಸ್, ಅದಕ್ಕೆ ಇದೆಲ್ಲ ನೀಟಾಗಿ ಕಟ್ ಮಾಡು. ಮತ್ತೆ ಅರ್ಧ ಸ್ಪೂನ್ ಮುಂದೆ ಹಾಕೊಂಡು ಕಟ್ ಮಾಡು. ಏನೇ ನೋಡ್ತಾ ಇರೋದು. ಆನಿಯನ್ ಹಾಕೊಂಡು ಕಟ್ ಮಾಡ್ಕೊಂಡ್ಬಿಡ್ತೀಯ. ನೀನು ಈ ಥರ ಕಟ್ ಮಾಡಿದ್ರೆ ಇವತ್ತೆಲ್ಲ ಆಗುತ್ತೆ. ಸ್ವಲ್ಪ ಸ್ಲೈಡ್.
ಐಟಮ್ಸ್ನ ಹಾಳು ಮಾಡ್ತಾ ಇಲ್ಲ. ನಾವೇನು ಮಾಡ್ತೀವಿ, ಜೀವಿತದ ಐಟಮ್ನ ಎತ್ತಿಕ್ಬಿಟ್ಟಿದ್ದೀವಿ ಸ್ಟ್ರಾಟಜಿ. ಯಾಕಂದ್ರೆ ಅದು ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ. ನಾವು 5:30 ಅಷ್ಟರೊಳಗೆ ಮುಗಿಸ್ಬೇಕು. ಇಟ್ಸ್ ಆಲ್ರೆಡಿ 4:30. ಇದು ನೀನು ಮಾಡು, ಇದು ನಾನು ಮಾಡ್ತೀನಿ. ನಾನು ಈಗ ಅಲ್ಲೋಗ್ಬಿಟ್ಟು ತೊಗೊಂಡಿದ್ದೀನ. ಅದೇ ಆ ಥರದ್ದು ಎಲೆಕ್ಟ್ರಿಕ್ ಇದ್ದಿದ್ರೆ ನಾನು ಹಾಕಿದ್ ನಿಂತ್ಕೊಂಡ್ಬಿಡೋದು. ಸ್ವಲ್ಪ ದೂರ ಇರಬೇಕು. ವೈಟ್ ಕಲರ್ ಹಾಕೊಂಡಿದ್ದೀನಿ. ನಾನು ಗೊತ್ತಿಲ್ಲ, ಆಗಲೇ ಮಿಕ್ಸ್ ಬಂದಿದ್ದೀನಿ. ಎಷ್ಟು ಬೇಗ ಶ್ರಿಂಕ್ ಆಗೋಯ್ತು. ಇಲ್ಲಿ ನೋಡಿಲಿ, ಶ್ರಿಂಕ್ ಆಗೋಯ್ತು. ಇನ್ನು ಹಾಕ್ಬೇಕು. ನಾನು ಮೊನ್ನೆ ಮಾಡಿದ್ದೆ ಹೆಂಗೆ ಗೊತ್ತಾ, ಈ ಥರ ಅಲ್ಲ, ಅದನ್ನ ಮ್ಯಾರಿನೇಟ್ ಮಾಡಿಬಿಡೋದು. ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಂಡು, ಮತ್ತು ಟೊಮೆಟೊ ಒಂದು ಸ್ವಲ್ಪ ಪ್ಯೂರಿ ಮಾಡಿ ಇಟ್ಕೊಂಡಿರ್ಬೇಕು. ಟೊಮ್ಯಾಟೊ ಹಾಕಿದ್ರೆ ಹುಣಸೆ ಹಾಕ್ಬಾರ್ದು, ಆಯಿತಾ? ಅದು ಉಳಿಬೇಕು. ಆಮೇಲೆ ಮಸಾಲಾಸ್ ಎಲ್ಲ ಆ್ಯಡ್ ಮಾಡೋದು. ಆಮೇಲೆ ಎಂತ ಕೊತ್ತಂಬರಿ ಸ್ವಲ್ಪ ಹಾಕೋದು. ಇದು ಇದು ಇಟ್ಕೊಂಡಿತ್ತು ಮ್ಯಾರಿನೇಟ್ ಮಾಡಿ, ಬಟ್ ಸೇಮೇ ಮ್ಯಾರಿನೇಷನು ಹಾಕೋದಷ್ಟೇ. ಅದಷ್ಟು ಮಾಡ್ಬಂದಿದ್ದೆ, ಇಷ್ಟಪಡ್ತೀನಪ್ಪ. ಪೇಸ್ಟ್ ಕಟ್ಟಿ ಜಾಸ್ತಿ ಬಟ್ ಗೊಜ್ಜು ಇರ್ತದೆ. ನಾನು ಪ್ಲೇಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ನಾನು ಯಾವಾಗೆಲ್ಲ ಚಿಕನ್ ಬೇಯಿಸ್ತಾವಳೆ ಅಂತ ನೋಡ್ತಾ ಇದ್ದೀನಿ. ಆಲ್ಮೋಸ್ಟ್ ರೆಡಿ. ಬೇಗ ಬೇಡ ತಪ್ಪು ಕಟ್ಟಕ್ಕಾಗಲ್ಲ. ಜನ ಪ್ರಾನ್ಸ್ ಬೆಂದಿದೆ, ಜನ ಮುಟ್ಟು ನೋಡ್ಬೇಕು. ಸ್ವಲ್ಪ ಶುಗರ್, ಇಷ್ಟೇ ಪಿಂಚ್ ಆಫ್ ಶುಗರ್. ಟೇಸ್ಟ್ ಚೆನ್ನಾಗಿರುತ್ತೆ. ಶೆಫ್ ಸೀಕ್ರೆಟ್. ಬಾ ಜುದಾ ರೆಡಿ ಈ ಕಡಿದ್ದೀನಿ. ರೆಡಿನೇ ಅಂತ ನೋಡ್ತಾ ಇಸ್ ಇದ್ದೀನಿ. ನಾಟ್ ಗುಡ್. ಆಲ್ಮೋಸ್ಟ್ ಆಗಲೇ ಕೊತ್ತಂಬರಿಗೆ ಹೋಗ್ಬಿಟ್ಟಿದ್ದಲ್ಲ. ಜಾನು ಮಿಂಚು ಸಾಕಲ್ಲ. ಬಿಸಿ ಹುಷಾರು. ಖಾರ ಉಪ್ಪು ಖಾರ ಏನಾದ್ರು ಹಾಕ್ಬೇಕಾ ಹೇಳಿ. ಸೊ ಗೈಸ್, ಇವಾಗ ಎಲ್ಲ ಪ್ರಿಪೇರ್ ಮಾಡಿ ಇಕ್ಕಿರ್ತೀವಿ. ಮಮ್ಮಿ ಫಸ್ಟು ಪ್ರೆಸೆಂಟೇಷನ್ ಕೊಡೋಕೆನಾ. ಈ ಕಡೆ ನಮ್ಮದು, ಈ ಕಡೆ ಜೀವಿತದು. ಸೊ ಗೈಸ್, ಇದು ಬಂದು ಬರ್ಗರ್, ಚಿಕನ್ ಬರ್ಗರ್. ಇದು ಚಿಕನ್ ಪಾಪ್ಕಾರ್ನ್ ಮತ್ತು ಕ್ರಿಸ್ಪಿ ಗೋಲ್ಡನ್ ಕಾರ್ನ್ಸ್. ಇದು ನಮ್ಮದು ಬಂದು ನೀರು ದೋಸೆ, ಪ್ರಾನ್ಸ್ ಗೀ ರೋಸ್ಟ್. ಇದು ಕಸ್ತೂರಿ ಚಿಕನ್ ಜೊತೆಗೆ ಬ್ಲೂ ಮೊಜಿಟೋ. ಬ್ಲೂ ಮೊಜಿಟೋನು ಅನ್ಬೋದು, ಅಥವಾ ಸಿಂಡ್ರೆಲಾ ಪ್ರಿನ್ಸಸ್ ಮುಜಿಟೋ. ಸಿಂಡ್ರೆಲಾ ಪ್ರಿನ್ಸಸ್ ಮೊಜಿಟೋ. ಪ್ರೆಸೆಂಟೇಷನ್ ಬಂದು ಇದಕ್ಕೆ 4.5 ಕೊಡ್ತೀನಿ, ಇದಕ್ಕೆ 4 ಕೊಡ್ತೀನಿ. ಯಾಕೆ ಅಂದ್ರೆ ಇಲ್ಲಿ ಇದ್ರಕ್ ಮಾತ್ರ ಸ್ವಲ್ಪ ಕೊತ್ತಂಬರಿನ ಮೇಲೆ ಕೊತ್ತಂಬರಿ ಮೇಲೆ ಹೆಂಗ್ ಒದರ್ಸೋಳ. ನೀವು ಅಷ್ಟೇ ಇದ್ರಕ್ಕೆ ಮಾಡ್ಬೋದಿತ್ತು, ಬಟ್ ಸೈಡ್ಸ್ ಏನು ಮಾಡಿಲ್ಲ. ನಮ್ದು ಇದೆ ಎಳೆನೇ ಅಥೆಂಟಿಕ್ ಮಾಡಿದ್ದೀರಾ, ಹಂಗಾಗಿ ಜ್ಯೂಸ್ ಕಾಫು ಜಾಸ್ತಿ ಕೊಟ್ಟಿದ್ದೀನಿ ಅಷ್ಟೇ. ವಿಡಿಯೋ ಕ್ವಾಲಿಟಿ ಕಮ್ಮಿ ಆಗಿರ್ಬೋದು, ಬಿಕಾಸ್ ಸ್ಟೋರೇಜ್ ಜಾಸ್ತಿ ಆಗಿದೆ. ಹಾಂ, ಹೆಂಗೈತಾ? ಬೆಂದೈತಾ? ಏನಾದ್ರು ಸಾಫ್ಟ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಗ್ರೇವಿ ಹೆಂಗಿದೆ? ಸ್ವಲ್ಪ ಗ್ರೇವಿನೇ ತಿಂದು ಟೇಸ್ಟ್ ನೋಡ್ತಾ ಇದ್ದೀನಿ. ಆಕ್ಚುಲಿ ಅದು ನಾವು ಡ್ರೈ ಅಂತ ಮಾಡಿದ್ದು. ಡ್ರೈ ಆಗಿ ಡ್ರೈ ಥರನೂ ಐತೆ, ಆದರೆ ಸಾಸಿ ಜ್ಯೂಸಿ ಥರ ಐತೆ. ಅದು ಕ್ರೀಮಿ ಥರನೇ ಬರೋದು. ಪ್ರಾನ್ಸು ಗೀರೋಷ್ಟ ಚೆನ್ನಾಗಿದೆ. ನೀಟಾಗಿ ಹೇಳ್ಬೋ ನೀನು. ಎರಡು ಚೆನ್ನಾಗಿದೆ. ಇವಾಗ ನೀರು ದೋಸೆಗೆ ಫ್ರೈ ಜನಕ್ಕೆ ಡಗ್ ಆಗ್ತೈತೆ. ನಂಗೆ ಆಗ್ತೈತೆ, ಏನು ಹೇಳ್ತಿಲ್ಲ ಅಂತ. ಚೆನ್ನಾಗಿದೆ. ಜೀವಿತ ಮಾಡ್ಬೋದು. ಕಾರ್ನು
ಗೋಲ್ಡನ್ ಕಾರ್ನ್ಸ್ ಒಂದೊಂದು ಎತ್ಕೊಂತಾರೆ ಇನ್ನು ಅದೊಂದು ಇನ್ನೊಂದು ಎತ್ಕೊಬೇಕು. ಇದೇನೊಂದಿದು ಪಾಪ್ಕಾರ್ನ್ ಚಿಕನ್ ಪಾಪ್ಕಾರ್ನ್ KFC ಸ್ಟೈಲ್, ಆಮೇಲೆ ಸ್ವಲ್ಪ ಜೀವಿತ ಸ್ಟೈಲ್. ಸ್ವಲ್ಪ ಉಪ್ಪು ಇದಕ್ಕಿನ್ನೂ ಒಂಚೂರು ಉಪ್ಪು ಹಾಕಿದ್ದೆ. ಯಾವುದಕ್ಕೆ ಉಪ್ಪು ಖಾರ? ಜಾಸ್ತಿ ಆಯಿತು ಅಂದ್ಕೊಂಡೆ. ಅದು ಪೆರಿ ಪೆರಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸಾಸ್ ಜೊತೆ ಎತ್ಕೊಂಡು ತಿಂಡಿ ಆಯ್ತು. ಚಾರ್ಜದನ್ನು ತಿನ್ನು. ಈ ಥರ ಎಲ್ಲ ಮನೇಲೆ ಟ್ರೈ ಮಾಡಬೇಕು, ಹೆಲ್ದಿ ಇರುತ್ತೆ. ಆಚೆ ತಿನ್ನೋದಕ್ಕಿಂತ ಮನೇಲಿ ತಿಂದರೆ ಬೆಸ್ಟ್. ಎಕ್ಸಾಕ್ಟ್ಲಿ. ಆ್ಯಂಡ್ ಪೇರೆಂಟ್ಸ್ಗೂ ಅಷ್ಟೇ ಸ್ವಲ್ಪ ಅವ್ರಿಗೂ ಅವ್ರವ್ರದ್ದು ಮಾಡಿ ತಿನ್ನೋಕ್ಕಿಂತ ನಾವು ಮಾಡಿಕೊಟ್ಟರೆ ಚೆಂದ ಇರುತ್ತೆ. ಖುಷಿ ಪಡ್ತಾರೆ. ಯಾವ್ದು ಚೆನ್ನಾಗಿದೆ? ನೆಕ್ಸ್ಟ್ ಬರ್ಗರ್. ಚೆನ್ನಾಗಿಲ್ಲ ಬೈ ಕಬಡ್ಡಿ ಅಂತ. ಜೀತ ಫಸ್ಟ್ ಟೈಮ್ ಗೈಸ್. ಎಫರ್ಟ್ಸ್ ಮ್ಯಾಟರ್ಸ್. ಫಸ್ಟ್ ಟೈಮ್ ಸ್ಟವ್ ಮುಂದೆ ಹೋಗಿ ಇಷ್ಟೊಂದು ಟೈಮ್ ಕೊಡ್ತಾರೆ. ಸೆಕೆಂಡ್ ಟೈಮ್ ಮಾಡೋಳ ಬಿತ್ತು 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 ಚೆನ್ನಾಗಿದೆ. ಎಲ್ಲ ಸಿಕ್ತಿದೆ, ಎಲ್ಲ ಬೆಂದೈತಾ? ಕರಮ್ ಅಂತ ಆಯ್ತಾ? 1 ಬೈಟ್ ಅಂತ ಕೇಳಿ 2 ಬೈಟ್ಸ್ ಅಂದರೆ ಚೆನ್ನಾಗಿದೆ ಅಂತ ಅರ್ಥ. ಬರ್ಗರ್ ಚೆನ್ನಾಗಿದೆ. ಜ್ಯೂಸ್ ಟ್ರೈ ಮಾಡಿ ಮೇಡಮ್. ನಾವು ಜ್ಯೂಸ್ ಸ್ವಲ್ಪ ನೀರು ತೊಗೊಂಬಂದು ಕೊಡೆ. ಸ್ವಲ್ಪ ಕುಡೀರಿ. ನೀರು ತೊಗೊಂಬಂದು ಕೊಡೆ, ಟೇಸ್ಟ್ ಬರಲ್ಲ. ಹೌದಲ್ಲ? ಎಸ್ 1 ಮಿನಿಟ್. ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಚೆನ್ನಾಗಿದೆ. ಅದರಲ್ಲೂ ಚೆನ್ನಾಗಿರೋದು ಯಾವುದು ಅಂತ ಹೇಳೋದು ಹೆಂಗೆ? ಜ್ಯೂಸ್ ಕುಡಿ ಫಸ್ಟು, ನೀರು ಎಲ್ಲ ಕುಡ್ದಲ್ಲ. ಒಂದೇ level ಆಗಿದೆ. ಫಸ್ಟ್ ಜ್ಯೂಸ್ ಆಯಿತು, ಟ್ರೈ ಮಾಡು, ಟೇಸ್ಟ್ ಮಾಡು ಸಾಕು. ದಿಸ್ ಇಸ್ ಕಾಲ್ಡ್ ಪ್ರಿನ್ಸಸ್ ವಾಟ್ ಮತ್ತೆ ಬಾ ಪ್ರಿನ್ಸಸ್ ಮೊಜಿಟೊ. ಹಾಂ, ಮಮ್ಮಿ ಕುಡಿಯಲ್ಲ ಗೈಸ್, ಯಾವ ಮೊಜಿಟೋನು ಕುಡಿಯಲ್ಲ, ಜ್ಯೂಸು ಕುಡಿಯಲ್ಲ, ಸೋಡಾನು ಕುಡಿಯಲ್ಲ. ಸೊ ಅದು ಸ್ವಲ್ಪ ಚೆನ್ನಾಗಿದೆ. ಓಕೆ, ಇವಾಗ ಇದಿಷ್ಟರಲ್ಲಿ ಯಾವ್ದು ಇಷ್ಟ ಆಯಿತು? ಇಷ್ಟರಲ್ಲಿ ಯಾವುದು ಅಂತ ಹೇಳಿ. ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ಎಲ್ಲ ಒಂದೇ ಈಕ್ವಲ್ ಆಗೈತೆ. ಬೇಕಾದ್ರೆ ನೀವು ತಿಂದು ನೋಡಿ, ಎಲ್ಲ ಒಂದೇ ಈಕ್ವಲ್ ಆಗೈತೆ. ಯಾವುದು ಇಲ್ಲ ಅನ್ನಂಗಿಲ್ಲ. ಇವೆರಡಕ್ಕೂ ಜಾಸ್ತಿನೇ ಕೊಡ್ಬೋದು. ಬೇಕು ಅವೆರಡು ಟೇಸ್ಟ್ ಎನ್ಹಾನ್ಸ್ ಮಾಡ್ತೀವಲ್ಲ, ಬರೀ ಸೈಡ್ಸ್ ಅಷ್ಟೇ. ಇವೆರಡರಲ್ಲಿ ಅಂತಂದರೆ ಇದು ಸೀತಾ ನಿನ್ನ ಡಿಶ್ ನೀನು ಸಪೋರ್ಟ್ ಮಾಡೆ. ಚೆನ್ನಾಗೈತೆ. ಎಲ್ಲ ಚೆನ್ನಾಗೈತೆ. 5 ಸ್ಟಾರ್ KFC ಅದೇ ಥರ ಇದೆ. ಎಲ್ಲ ಒಂದೇ ಥರ ಐತೆ ಟೇಸ್ಟು. ಅಂದರೆ ಒಂದೇ ಥರ ಅಂದರೆ ಟೇಸ್ಟು, ಬಟ್ ಮೆಥಡ್ ಚೇಂಜ್ ಐತೆ. ಅದ್ರ ಟೇಸ್ಟ್ ಮಾತ್ರ ಯಾವುದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಹಂಗಿದೆ. ಇಬ್ಬರಿಗೂ 5-5, ಯಾಕಂದರೆ ಟೇಸ್ಟ್ ಒಂದೇ ಥರ ಇದೆ. ಹಂಗಾರೆ ನಾವೇ ಗೆದ್ರಿ. ಹಾಫ್ ಮಾರ್ಕ್ಸಲ್ಲಿ ಹಾಫ್ ಮಾರ್ಕ್ಸ್ 0.5 ಅಲ್ಲಿ. ಇಟ್ಸ್ ಓಕೆ. ನೀವು ಎಬ್ಬುಲ್ ಎಫರ್ಟ್ ಜಾಸ್ತಿ. ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕುಕ್ ಆ್ಯಂಡ್ ನಾನ್ ಕುಕ್. ಇಷ್ಟೇ ಡಿಫ್ರೆನ್ಸು. ಬಟ್ ಇವತ್ತು ಜೀವಿತ ಗೆದ್ದಂಗೆ ಕುಕ್ ಮಾಡಿ, ಅಲ್ಲ ಜೀವಿತ ಎಲ್ರಿಗೂ ಕುಕ್ ಮಾಡಿ. ಇಷ್ಟೇ ಡಿಫ್ರೆನ್ಸ್ ಇರೋದು. ಬಟ್ ನಾನು ಹೇಳ್ತಾರ ಇವ್ರಿಗೆ ಅಡುಗೆ ಮಾಡಕ್ ಬರಲ್ಲ ಅಂತ. ಇಷ್ಟಳೆ ಅಷ್ಟಿಷ್ಟು ಅಂತಂದರೆ ಡೆಕೋರೇಷನ್ ಹೋಯ್ತು, ಇದು ಬಿಟ್ಟರೆ ಟೇಸ್ಟ್ ಎಲ್ಲ ವಾಸ್ ಗುಡ್. ಟೇಸ್ಟ್ ಮಾತ್ರ ಬರ್ಗರಲ್ಲೂ ಅಷ್ಟೇ ಪ್ಯಾಟಿ ಕ್ರಿಸ್ಪಿ ಆಗಿದೆ, ಚೆನ್ನಾಗಿದೆ. ಜ್ಯೂಸ್ ಕೊಡು. ನಿಮ್ಗೆ ಹೆಂಗೆ ಅನಿಸ್ತು? ನಂಗೆ ಬರ್ಗರ್ ಇಷ್ಟ ಆಯ್ತು. ದೋಸೆ ಚಿಕನ್ ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್ ಆ್ಯಂಡ್ ಚಾಲೆಂಜ್. ಇದೇ ಥರ ವ್ಲಾಗ್ಸ್ ಮುಂದೆನೂ ಕೂಡ ಬರುತ್ತೆ. ಆ್ಯಂಡ್ ಸ್ಟೇ ಟ್ಯೂನ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಾಟಾ ಬಾಯ್.